ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕು ನಾಗರ ಅಂತ ಬಿಟ್ಟರೆ ನನ್ನ ಒಂದು ಬೇಸಿಕ್ ಡಿಗ್ರಿ ನಾನು ಮೂಲತಃ ಪ್ರಾಥಮಿಕ ಶಿಕ್ಷಣವನ್ನು ನಾಗರದಲ್ಲೇ ಮುಗಿಸಿದೆ. ತದನಂತರ ನನ್ನ ಮಾಧ್ಯಮಿಕ ಶಿಕ್ಷಣವನ್ನು ಜವಾಹರ್ ನವೋದಯ ವಿದ್ಯಾಲಯ ಆಲ್ಮಟ್ಟಿಗೆ ಮುಗಿಸಿ ತದನಂತರ ನಾನು ವೆಟರ್ನರಿ ಡಾಕ್ಟರ್ ಬೇಸಿಕಲಿ ಪಶು ವೈದ್ಯಾಧಿಕಾರಿಯಾಗಿ 1999ರಿಂದ 2004ರವರೆಗೆ ಬೀದರ್ ಪಶುವೈದ್ಯ ಕಾಲೇಜಿನಲ್ಲಿ ನನ್ನ ವ್ಯಾಸಂಗವನ್ನು ಮುಗಿಸಿರ್ತೇನೆ. ತದನಂತರ ನಾನು ಹೆಚ್ಚಿನ ವ್ಯಾಸಂಗಕ್ಕಾಗಿ MSc ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸನ್ನು ಕೂಡ ಅಲ್ಲಿ ಬೀದರಲ್ಲೇ ಮುಗಿಸಿದೆ. ಆನಂತರ 2008ರಲ್ಲಿ DSPಗೆ ಸೆಲೆಕ್ಟ್ ಆಗಿದೆ. DSPಗೆ ಸೆಲೆಕ್ಟ್ ಆಗಿ ನಾನು ಈ ಮುಂಚೆ ಕೂಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿನ ಪ್ರಥಮ ಪೋಸ್ಟಿಂಗನ್ನು ನಾನು ಕರ್ತವ್ಯ ನಿರ್ವಹಿಸುತ್ತೇನೆ. ತದನಂತರ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ತದನಂತರ ಪದೋನ್ನತಿ ಹೊಂದಿ ಬೆಂಗಳೂರಿನಲ್ಲಿ DCP ಇಂಟೆಲಿಜೆನ್ಸ್ ಆಗಿ ಒಂದು 5 ತಿಂಗಳ ಕೆಲಸ ನಿರ್ವಹಿಸಿದ ನಂತರ ಕಾನೂನು ಸುವ್ಯವಸ್ಥೆ DCP ಆಗಿ ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ಸುಮಾರು 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ SP ಆ್ಯಂಟಿ ಕರಪ್ಷನ್ ಬ್ಯೂರೋ ಆಗಿ ಒಂದೂವರೆ ವರ್ಷ ಇದೆ. ತದನಂತರ ನಾನು ಶಿವಮೊಗ್ಗ ಜಿಲ್ಲೆ ಅಡಿಷನಲ್ SP ಆಗಿ ಸುಮಾರು 3 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ IPS ಕನ್ಫರ್ಮೇಷನ್ ಆದ ನಂತರ ಮೈಸೂರಿನ ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಆಗಿದ್ದೆ. ತದನಂತರ ಬೆಳಗಾವಿ DCP ಲ್ಯಾಂಡ್ ಆರ್ಡರ್ ಆಗಿ 2023ರಲ್ಲಿ ಜನವರಿಯಲ್ಲಿ ಕರ್ತವ್ಯ ನಿರ್ವಹಿಸಿ ತದನಂತರ ಸೆಪ್ಟೆಂಬರ್ 2023ರಿಂದ DCP ಸೆಂಟ್ರಲ್ ಆಗಿ ಕರ್ತವ್ಯ ನಿರ್ವಹಿಸಿ ಈ ಹಿಂದೆ ಇದಕ್ಕಿಂತ ಮುಂಚೆ ನಾನು SP ಇಂಟೆಲಿಜೆನ್ಸ್ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೆ ಬೆಂಗಳೂರಲ್ಲಿ. ಈಗ ಸರ್ಕಾರ ವಾಗ್ದಾನ ಮಾಡಿಸಿದಂತೆ ಇವತ್ತು ಚಾರ್ಜ್ ಸರ್. ಹಿಂದೆ ದುರ್ಗದಲ್ಲಿದ್ದಾಗ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗಲ್ಲಿ ನಿಮ್ಮ ಪಾತ್ರ ಪ್ರಮುಖ ಆಯ್ತು ಸರ್. ಅದೇ ಥರ ಈಗ ಸ್ಮಗ್ಲಿಂಗ್ಸ್ ಗುಡ್ಸು ನ್ಯಾಷನಲ್ ಹೈವೇ 2 ಬರುತ್ತೆ ದಾವಣಗೆರೆಯಲ್ಲಿ. ಯಾವ ರೀತಿ ನಿಮ್ಮದು ಇಂಟೆಲಿಜೆನ್ಸಿ ಇರೋದು? ರೆಡ್ ಸ್ಯಾಂಡಲ್ ಇರ್ಬೋದು ಅಥವಾ ಇತರೆ ಕಾನೂನು ಬಾರಿ ಚಟುವಟಿಕೆಯಾಗಿರ್ತಕ್ಕಂಥ ಅಕ್ರಮ ಮರಳಿರ್ಬೋದು, ಅದರ ಜೊತೆಗೆ ಸ್ಮಗ್ಲಿಂಗ್ ಇರ್ಬೋದು, ಯಾವ ಥರದ ಸ್ಮಗ್ಲಿಂಗ್ ಅಂದರೆ ಯಾವುದೇ ಥರದ ಸ್ಮಗ್ಲಿಂಗ್ ಇದ್ರೂ ಸಹಿತ ಮತ್ತು ಯಾವ ರೀತಿ ಮುಂಚೆ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಭಾಳ ಚಾಕಚಕ್ಯತೆಯಿಂದ ಭಾಳ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸುತ್ತಾರೆ. ಅದೇ ಕರ್ತವ್ಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ಇನ್ನೂ ಹೆಚ್ಚಿನದಾಗಿ ಸೂಕ್ತ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಎಲ್ಲರೂ ಕಾರ್ಯಪ್ರವೃತ್ತರಾಗ್ತಕ್ಕಂಥೇಳಿ ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಮೂಡಿಸಲಿಕ್ಕೆ. ಈಗ ದಾವಣಗೆರೆಯಲ್ಲಿ ಕೆಲವು ಪೊಲಿಟಿಷಿಯನ್ಸು ಡಿಪಾರ್ಟ್ಮೆಂಟಲ್ಲಿ ಇಂಟರ್ಫಿಯರೆನ್ಸ್ ಇರುತ್ತೆ ಸರ್. ಆ ರೀತಿ ಎಲ್ಲ ಬಂದರೆ ಯಾವ ರೀತಿ ನೀವು ಕ್ರಮ ತಗೊತೀರಿ? ಆ್ಯಕ್ಷನ್ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಾಗ ಎಲ್ಲರೂ ಕಾನೂನಿಗೆ ತಲೆಬಾಗಬೇಕಾಗುತ್ತೆ. ಕಾನೂನನ್ನು ಹೊರತಾಗಿದ್ದ ಯಾವುದೇ ರೀತಿಯ ಇದಕ್ಕೆ ಈಲ್ದಾಗಬೇಕು. ಖಂಡಿತವಾಗಲೂ ಅವರ ಸಲಹೆ ಸೂಚನೆಗಳು ನೋಡ್ಕೊಂಡ್ಬಿಟ್ಟು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಿಂದ ಸಲಹೆ ಸೂಚನೆ ಎಲ್ಲ ಕಡೆ ತೆಗೆದುಕೊಳ್ತೇವೆ. ಸಾರ್ವಜನಿಕರು ತೆಗೆದುಕೊಳ್ತೇವೆ, ಅದರೊಂದಿಗೆ ಸಾರ್ವಜನಿಕರ ಜೊತೆಗೆ ಎಲ್ಲ ರಾಜಕೀಯ ಜನಪ್ರತಿನಿಧಿಗಳನ್ನು ತೆಗೆದುಕೊಳ್ತೇವೆ. ಆದರೆ ಕೊನೆಯದಾಗಿ ಕಾನೂನಿನ ತಿರ್ತಕ್ಕಂಥ ಕರ್ತವ್ಯವನ್ನು ಮಾಡ್ತಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೆ. ಈ ಹಿಂದೆ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿ ಆರೋಪಿಗಳನ್ನು ರಕ್ಷಣೆ ಮಾಡುವಂತೆ ನಾನು ನಮ್ಮಿಂದ ತಿಳ್ಕೊಂಡ್ಪಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಲೋಪದೋಷ ಆಗದಾಗೆ ಯಾರು, ಯಾಕಂದರೆ ಸಾರ್ವಜನಿಕರು ಪೊಲೀಸರ ಒಂದು ಏನು ಸಹಕಾರ ಭಾಳ ಇಂಪಾರ್ಟೆಂಟ್. ಈಗ ಪೊಲೀಸರ ಮೇಲೆ ಹಲ್ಲೆ ಒಂದು ಗಂಭೀರ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಂತದಲ್ಲಿದೆ ಅದನ್ನು ನಾವು ಖಂಡಿತವಾದ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನದಾಗಿ ತನಿಖೆ ಕೈಗೊಂಡು ಅದಕ್ಕೊಂದು ತಾರ್ಕಿಕ ಅಂತ ಕೊಡ್ತೀವಿ.